ಇತ್ತ ಕೋರ್ಟ್ನಲ್ಲಿ ಟ್ರಯಲ್ಸ್ ಆರಂಭ ಆಗಿದೆ. ಅತ್ತ ಪವಿತ್ರ ಪರದಾಡ್ತಾ ಇದ್ದಾರೆ. ಜೈಲಿನಲ್ಲಿ ನಟ ದರ್ಶನ್ ಭೇಟಿಗೆ ಪವಿತ್ರ ಗೌಡ ಶತ ಪ್ರಯತ್ನವನ್ನ ಮಾಡಿದ್ದಾರೆ. ಪವಿತ್ರ ಗೌಡ ಭೇಟಿ ಮಾಡೋಕೆ ದರ್ಶನ್ ನಿರಾಕರಿಸಿದ್ದಾರೆ. ಬೇಡಪ್ಪ, ನನಗೆ ಈಗ ಆಲ್ರೆಡಿ ಆಗಿರೋದೇ ಸಾಕಾಗಿ ಹೋಗಿದೆ, ಇನ್ನು ಮತ್ತೆ ಭೇಟಿ ಆದ್ರೆ ಇನ್ನೇನು ಕಾದಿದೆಯೋ ಅಂತ. ನೋಡಿ, ಪವಿತ್ರ ಗೌಡ ಅಲ್ಲೂ ಕೂಡ ಹಾತುರಿತಾ ಇದ್ದಾರೆ. ದರ್ಶನ್ ಅವರ ಭೇಟಿ ಮಾಡಬೇಕು ಅಂತ ಡಿಜಿಪಿ ಅಲೋಕ್ ಕುಮಾರ್ ಭೇಟಿ ವೇಳೆ ಮನವಿಯನ್ನ ಮಾಡಿಕೊಂಡ್ರು. ಜೈಲಲ್ಲಿ ದರ್ಶನ್ ಭೇಟಿಗೆ ಅವಕಾಶವನ್ನ ಕೇಳಿದ್ರು ಪವಿತ್ರ ಗೌಡ. ಕಾನೂನಿನಲ್ಲಿ ಅವಕಾಶ ಇರೋ ಬಗ್ಗೆ ನೋಡೋದಾಗಿ ಡಿಜಿಪಿ ಅವರು ಹೇಳ್ತಾರೆ. ಅದನ್ನೇ ನೆಪವಾಗಿಟ್ಟುಕೊಂಡು ಮತ್ತೆ ದರ್ಶನ್ ಭೇಟಿಗೆ ಪವಿತ್ರ ಅವರು ಯತ್ನಿಸಿದ್ರು. ನೋಡಿ, ಕಾನೂನನ್ನು ಕೂಡ ನೋಡಬೇಕಾಗುತ್ತೆ. ಇಲ್ಲಿ ಅವಕಾಶ ಇದೆಯಾ ಇಲ್ವಾ, ಬೇರೆ ಕೈದಿನ ಇಲ್ಲಿ ಅಂದರೆ ಆರೋಪಿಗಳೇನಿದ್ದಾರೆ ವಿಚಾರಣೆ ದಿನ ಖೈದಿಗಳನ್ನ ಭೇಟಿ ಮಾಡಲಿಕ್ಕೆ ಅವಕಾಶ ಇದೆಯಾ ಅಲ್ವಾ ಅಂತೇಳಿ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪವಿತ್ರ ಆಸೆಗೆ ದರ್ಶನ್ನ ತಣ್ಣೀರೆರಚಿಬಿಟ್ಟಿದ್ದಾರೆ. ಜೈಲಿನಲ್ಲಿ ಪವಿತ್ರ ಗೌಡ ಭೇಟಿಗೆ ಮನಸ್ಸು ಮಾಡಿಲ್ಲ ದರ್ಶನ್ ಅವರು. ಯಾವುದೇ ಕಾರಣಕ್ಕೂ ಭೇಟಿ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ? ನಾನು ಇಲ್ಲಿಗೆ ಬರೋಕ್ಕೆ, ನನಗೆ ನರಕ ದರ್ಶನ ಆಗಲಿಕ್ಕೆ ಕಾರಣ ನೀನೇ ತಾಯಿ, ನಿನ್ನಿಂದಲೇ ಈ ಪರಿಸ್ಥಿತಿ ಬಂದಿದ್ದು. ಈ ರೀತಿ ಅವರಿಂದ ಕೋಪದಲ್ಲಿ ಮಾತಾಡ್ಬಿಟ್ರಂತೆ. ಕೇಸ್ ಟ್ರಯಲ್ ಶುರುವಾಗಿದೆ, ಮಾತಾಡಬೇಕು ಅಂತ ಪವಿತ್ರ ಗೌಡ ಹೇಳ್ತಿದ್ದಾರಂತೆ. ಆದರೆ ಪವಿತ್ರ ಗೌಡ ಭೇಟಿಗೆ ಬಿಲ್ಕುಲ್ ಆಗಲ್ಲ ಅಂತಿದ್ದಾರೆ ದರ್ಶನ್. ತನ್ನನ್ನು ನೋಡೋಕೆ ಬಂದವರ ಬಳಿ ಪವಿತ್ರ ಗೌಡ ಚರ್ಚೆ ಮಾಡ್ತಾ ಇದ್ದಾರೆ. ಕೊಲೆ ಪ್ರಕರಣದ ಕಾನೂನು ಹೋರಾಟದ ಬಗ್ಗೆ ಮಾತುಕತೆ ನಡೆಸಬೇಕಂತೆ. ಆದರೆ ದರ್ಶನ್ಗೆ ಸುತಾರಾಮ್ ಇಷ್ಟ ಇಲ್ಲ. ಯಾಕಂತಂದರೆ ನೋಡಿ, ನಿಜಕ್ಕೂ ದರ್ಶನ್ ಅವರು ನರಕವನ್ನು ಅನುಭವಿಸ್ತಾ ಇದ್ದಾರೆ ಜೈಲಲ್ಲಿ. ಅವರ ಜೀವನದ ಅತಿ ದೊಡ್ಡ ತಪ್ಪು. ಕೊಲೆ ಮಾಡಿದ್ದಾರೋ ಇಲ್ವೋ ಗೊತ್ತಾಗತ್ತೆ ನೆಕ್ಸ್ಟು. ಆದರೆ 1.5 ವರ್ಷ ಆಯ್ತು ರೀ. ಇನ್ನು ಎಷ್ಟು ವರ್ಷಗಳು ಜೈಲಲ್ಲಿ ಇರಬೇಕಾಗುತ್ತೋ ಗೊತ್ತಿಲ್ಲ. ಆದರೆ ಈಗ ಆಗಿರೋದೇ ಸಾಕು. ಮತ್ತೆ ಪವಿತ್ರ ಗೌಡ ಸಹವಾಸ ಮಾಡಿದರೆ ಇನ್ನೇನು ಕಾದಿದೆಯೋ? ಮತ್ತು ಸಹಜವಾಗಿಯೇ ಜನ ಯಾವ ರೀತಿ ಅಥವಾ ಅವರ ಅಭಿಮಾನಿಗಳು ಯಾವ ರೀತಿ ಖುಷಿ ಪಡ್ತಾ ಇದ್ದಾರೆ, ಅದರಲ್ಲೂ ಡೆವಿಲ್ ಸಿಕ್ಕಾಪಟ್ಟೆ ಹಿಟ್ ಆಗಿದೆ. ಆದರೆ ಈ ಟೈಮ್ನಲ್ಲಿ ಮತ್ತೆ ಸಹವಾಸವನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಬೇರೆ ರೀತಿಯಾಗಿ ನೋವನ್ನು ಕೊಟ್ಟಂಗಾಗುತ್ತೆ ಅಭಿಮಾನಿಗಳಿಗೆ. ಮತ್ತು ಅವರ ಫ್ಯಾಮಿಲಿ ವಿಚಾರ ಕೂಡ ಆಗಿರ್ಬೋದು, ಅವರ ಆಂತರಿಕ ವಿಚಾರ ಅದು. ಆದರೆ ದರ್ಶನ್ ಅವರಿಗೆ ಅರಿವಾಗಿದೆ, ನಾನು ಇಲ್ಲಿ ಜೈಲಿಗೆ ಬರಲಿಕ್ಕೆ ಕಾರಣ ಯಾರು? ನಾವೆಲ್ಲ 17 ಜನ ಈ ಒಂದು ಪರಿಸ್ಥಿತಿಗೆ ಬರಲಿಕ್ಕೆ ಇದೇ ಪವಿತ್ರ ಗೌಡ ಕಾರಣ ಅಲ್ವಾ? ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದ್ದ, ಅದಾದ ಮೇಲೆ ಏನಾಯಿತು ಅಂತ ಇಡೀ ಜಗತ್ತಿಗೆ ಗೊತ್ತು. ಹಾಗಾಗಿನೇ ಅವ್ರಿಗೆ ಭೇಟಿ ಮಾಡಲಿಕ್ಕೆ ಇಷ್ಟನೇ ಇಲ್ಲ ಅವ್ರಿಗೆ. ಯಾಕಂತ ಹೇಳಿದ್ರೆ, ಹಾಗೆ ಭೇಟಿ ಮಾಡೋದಾಗಿದ್ರೆ ದರ್ಶನ್ ಅವರೇ ಭೇಟಿ ಮಾಡಲಿಕ್ಕೆ ಸಮಯವನ್ನು ಕೇಳ್ತಿದ್ರೇನೋ ಅಥವಾ ಅವಕಾಶವನ್ನು ಕೇಳ್ತಿದ್ರೇನೋ ಮನವಿ ಮಾಡ್ಕೊಳ್ತಿದ್ರು. ಮನಸ್ಪೂರ್ವಕವಾಗಿ ಇಷ್ಟ ಆಗ್ತಿಲ್ಲ ಅವ್ರಿಗೆ ಪವಿತ್ರ ಗೌಡರನ್ನು ಮೀಟ್ ಮಾಡಲಿಕ್ಕೆ. ಕನಸು ಮನಸ್ಸಲ್ಲ ಅಂದ್ಕೊಂಡಿರಲಿಲ್ಲ ಹಿಂಗೆಲ್ಲ ಆಗುತ್ತೆ ಅಂಥೇಳಿ. ಆದರೆ ಈಗ ಅನುಭವ ಆಗಿದೆ.